2025ರ ಏಷ್ಯಾ ಕಪ್ ಚಾಂಪಿಯನ್ ಪಟ್ಟಕ್ಕಾಗಿ ಭಾರತದ ಸಮರಾಭ್ಯಾಸ ಶುರುವಾಗಿದೆ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಆಟಗಾರರೆಲ್ಲ ದುಬೈನ ಮೈದಾನದಲ್ಲಿ ಬೆವರಿಳಿಸ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರ ನ್ಯೂ ಹೇರ್ ಸ್ಟೈಲ್ ಅಂತೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಚಾಂಪಿಯನ್ಶಿಪ್ ಮೇಲೆ ಕಣ್ಣಿಟ್ಟಿರುವಂತಹ ಭಾರತ ತಂಡಕ್ಕೆ ಪಾಕಿಸ್ತಾನ ವಿರುದ್ಧದ ಪಂದ್ಯವೇ ಹೈಲೈಟ್ ಆಗಲಿದೆ. ದುಬೈನಲ್ಲಿ ಭಾರತದ ಆಟಗಾರರ ಪ್ರಾಕ್ಟೀಸ್ ಹೇಗಿದೆ, ಸ್ಪಾನ್ಸರ್ಶಿಪ್ ಇಲ್ಲದ ಜೆರ್ಸಿ ಹೇಗಿದೆ, ಭಾರತ ಮತ್ತು ಪಾಕ್ ನಡುವಿನ ಟಫ್ ಫೈಟ್ಗಳು ಹೇಗಿದ್ವು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಗಾಗಿ ಯುಎಇಗೆ ಹಾರಿರುವಂತಹ ಭಾರತ ತಂಡ ಈಗಾಗಲೇ ಅಭ್ಯಾಸವನ್ನ ಶುರು ಮಾಡಿದೆ. ಆಟಗಾರರೆಲ್ಲರೂ ಕೂಡ ಮೈದಾನದಲ್ಲಿ ಹಾಗೆ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸ್ಪಾನ್ಸರ್ಶಿಪ್ ಇಲ್ಲದೆ ಇರೋದ್ರಿಂದ ಜೆರ್ಸಿಗಳ ಮೇಲೆ ಇಂಡಿಯಾ ಹೆಸರು ರಾರಾಜಿಸ್ತಾ ಇದೆ. ಇನ್ನು ಸೆಪ್ಟೆಂಬರ್ 9ರಂದು ಉದ್ಘಾಟನಾ ಪಂದ್ಯ ನಡೆಯಲಿದ್ದು ಅಫ್ಘಾನಿಸ್ತಾನ ಹಾಗೆ ಹಾಂಗ್ಕಾಂಗ್ ತಂಡಗಳು ಕಣಕ್ಕಿಳಿಯಲಿವೆ. ಇನ್ನು ಎರಡನೇ ದಿನವಾದ ಸೆಪ್ಟೆಂಬರ್ 10ರಂದು ಯುಎಇ ವಿರುದ್ಧ ಭಾರತ ತನ್ನ ಮೊದಲ ಪಂದ್ಯವನ್ನಾಡಲಿದೆ. ಯುಎಇ ವಿರುದ್ಧದ ಪಂದ್ಯಕ್ಕಿಂತ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕಾಗಿಯೇ ಇಡೀ ಜಗತ್ತು ಕಾಯ್ತಾ ಇದೆ. ಸೆಪ್ಟೆಂಬರ್ 14ರಂದು ಈ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಹೀಗೆ ರಣರೋಚಕ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಕಂಡಿರುವಂತ 5 ಪಂದ್ಯಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ಏಷ್ಯಾ ಕಪ್ ಫೈನಲ್ ಇದೊಂದು ಘಟನೆಗೆ ಈವರೆಗೂ ಕೂಡ ಸಾಕ್ಷಿಯಾಗಿಲ್ಲ. ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕ್ ನಡುವೆ ಫೈನಲ್ ಪಂದ್ಯ ನಡೆದಿಲ್ಲ. ಏಷ್ಯಾ ಕಪ್ ಇತಿಹಾಸದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಒಟ್ಟಾರೆಯಾಗಿ 19 ಸಲ ಮುಖಾಮುಖಿಯಾಗಿವೆ. ಈ ಪೈಕಿ ಭಾರತ 10 ಪಂದ್ಯಗಳನ್ನು ಗೆದ್ದಿದ್ರೆ ಪಾಕಿಸ್ತಾನ 6ರಲ್ಲಿ ವಿಕ್ಟರಿಯನ್ನ ಸಾಧಿಸಿದೆ. 3 ಪಂದ್ಯಗಳು ರದ್ದಾಗಿವೆ. T20 ಮಾದರಿಯಲ್ಲಿ ಈ ತಂಡಗಳು 3 ಬಾರಿ ಆಡಿವೆ. ಈ ಪೈಕಿ ಭಾರತ 2 ಪಂದ್ಯಗಳಲ್ಲಿ ಗೆದ್ದಿದೆ, ಹಾಗೆ ಪಾಕಿಸ್ತಾನ 1 ಪಂದ್ಯವನ್ನ ಗೆದ್ದುಕೊಂಡಿದೆ. ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ ಅತ್ಯಂತ ಯಶಸ್ವಿ ತಂಡವಾಗಿದ್ದು ಇದುವರೆಗೆ 8 ಪ್ರಶಸ್ತಿಗಳನ್ನ ಗೆದ್ದು ಬೀಗಿದೆ. ಇತ್ತ ಪಾಕಿಸ್ತಾನ ಕೇವಲ 2 ಸಲ ಮಾತ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಉಭಯ ತಂಡಗಳ ಈ 16 ಆವೃತ್ತಿಗಳಲ್ಲಿ ಒಮ್ಮೆಯೂ ಕೂಡ ಫೈನಲ್ನಲ್ಲಿ ಮುಖಾಮುಖಿಯಾಗಿಲ್ಲ. ಭಾರತಕ್ಕೆ ಪ್ರತಿ ಬಾರಿ ಕೂಡ ಶ್ರೀಲಂಕಾ ತಂಡವೇ ಹೆಚ್ಚು ಪೈಪೋಟಿಯನ್ನು ನೀಡ್ತಾ ಬಂದಿದೆ. ಹೀಗಿದ್ರೂ ಕೂಡ ಈ 5 ಪಂದ್ಯಗಳ ರಿಸಲ್ಟ್ ಮಾತ್ರ ಯಾವ ಥ್ರಿಲ್ಲರ್ ಮೂವಿಗೂ ಕೂಡ ಕಡಿಮೆ ಇರಲಿಲ್ಲ. ಕೊನೆ ಓವರ್ನಲ್ಲಿ ಭಾರತಕ್ಕೆ 3 ವಿಕೆಟ್ಗಳ ಭರ್ಜರಿ ಜಯ. 2010ರ ಏಷ್ಯಾ ಕಪ್ನಲ್ಲಿ ನಡೆದಿದ್ದ ಹೈ ವೋಲ್ಟೇಜ್ ಮ್ಯಾಚ್ ಇದು. ಜೂನ್ 19ರಂದು ನಡೆದಿದ್ದ ಏಕದಿನ ಮಾದರಿಯ ಈ ಪಂದ್ಯದಲ್ಲಿ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿ 267 ರನ್ಗಳಿಗೆ ಆಲ್ಔಟ್ ಆಗಿತ್ತು. 268 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಭಾರತ ಪರ ಗೌತಮ್ ಗಂಭೀರ್ ಅವಾಗ ಆಟಗಾರನಾಗಿದ್ರು. ಆ ಪಂದ್ಯದಲ್ಲಿ 83 ರನ್ಗಳನ್ನ ಸಿಡಿಸಿದ್ರು. ಹಾಗೆ ಮಹೇಂದ್ರ ಸಿಂಗ್ ಧೋನಿ 56 ರನ್ ಚಚ್ಚಿದ್ರು. ಈ ಮೂಲಕ ಭಾರತಕ್ಕೆ ರನ್ ಗಳಿಸುವ ಮೂಲಕ ತಂಡಕ್ಕೆ ಬೂಸ್ಟ್ ನೀಡಿದ್ರು. ಸುರೇಶ್ ರೈನಾ ಕೂಡ 34 ರನ್ಗಳನ್ನ ಕಲೆ ಹಾಕಿದ್ರು. ಉಳಿದವರಿಂದ ಉತ್ತಮ ಸ್ಥಾನ ಸಿಗಲಿಲ್ಲ. ಕೊನೆ ಓವರ್ವರೆಗೂ ಕೂಡ ಸಾಗಿದ್ದ ಈ ಪಂದ್ಯದಲ್ಲಿ ಹರ್ಭಜನ್ ಸಿಂಗ್ ಸ್ಟ್ರೈಕ್ ನಲ್ಲಿದ್ರು. ಈ ವೇಳೆ ಭಾರತಕ್ಕೆ ಕೊನೆಯ 2 ಎಸೆತಗಳಲ್ಲಿ 4 ರನ್ ಬೇಕಿತ್ತು. ಆಗ ಭಜ್ಜಿ 49ನೇ ಓವರ್ನ 5ನೇ ಬಾಲ್ನ ಸಿಕ್ಸರ್ ಗಟ್ಟಿದ್ರು. ಪರಿಣಾಮ 1 ಎಸೆತ ಬಾಕಿ ಇರುವಂತೆಯೇ ಭಾರತ 3 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿತ್ತು. ಹಾಗೆ ಅದೇ ವರ್ಷ ಏಷ್ಯಾ ಕಪ್ ಚಾಂಪಿಯನ್ ಕೂಡ ಆಗಿತ್ತು. 330 ರನ್ಗಳ ಗುರಿ ಬೆನ್ನಟ್ಟಿದ್ದ ಭಾರತಕ್ಕೆ 6 ವಿಕೆಟ್ಗಳ ಜಯ. 2012ರಲ್ಲಿ ನಡೆದಿದ್ದ ಮತ್ತೊಂದು ಏಷ್ಯಾ ಕಪ್ ಪಂದ್ಯದಲ್ಲಿ 50 ಓವರ್ಗಳ ಮಾದರಿಯಲ್ಲಿ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿತ್ತು. ಈ ಮ್ಯಾಚ್ ಅಲ್ಲಿ ಪಾಕಿಸ್ತಾನ 50 ಓವರ್ಗಳಲ್ಲಿ 6 ವಿಕೆಟ್ ಅನ್ನ ಕಳ್ಕೊಂಡು 329 ರನ್ಗಳನ್ನ ಕಲೆ ಹಾಕಿತ್ತು. 330 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಭಾರತ ಪರ ವಿರಾಟ್ ಕೊಹ್ಲಿ ಅವತ್ತು ಅಕ್ಷರಶಃ ರನ್ ಮಳೆಯನ್ನೇ ಸುರಿಸಿದ್ರು. 148 ಎಸೆತಗಳಲ್ಲಿ 183 ರನ್ ಚಚ್ಚಿದ್ರು. ಏಷ್ಯಾ ಕಪ್ ಇತಿಹಾಸದಲ್ಲಿ ಈಗಲೂ ಕೂಡ ವೈಯಕ್ತಿಕ ಹೈಯೆಸ್ಟ್ ಸ್ಕೋರ್ ಅಂದ್ರೆ ಇದೇ ಆಗಿದೆ. ಅದೇ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ 52 ರನ್ ಹಾಗೆ ರೋಹಿತ್ ಶರ್ಮಾ 68 ರನ್ಗಳನ್ನ ಕಲೆ ಹಾಕಿದ್ರು. ಒನ್ ಮೋರ್ ಥಿಂಗ್ ಏನಪ್ಪಾ ಅಂದ್ರೆ ಇದು ಸಚಿನ್ ಅವರ ಕೊನೆಯ ಏಕದಿನ ಪಂದ್ಯವಾಗಿತ್ತು. ಅಂತಿಮವಾಗಿ ಭಾರತ 13 ಎಸೆತಗಳು ಬಾಕಿ ಇರುವಾಗಲೇ 6 ವಿಕೆಟ್ಗಳಿಂದ ಪಂದ್ಯವನ್ನ ಗೆದ್ದು ಬೀಗಿತ್ತು. ಹಾಗೆ ಏಷ್ಯಾ ಕಪ್ನ ಕೂಡ ತನ್ನದಾಗಿಸಿಕೊಂಡಿತ್ತು. ಕೊನೆ ಓವರ್ನಲ್ಲಿ 1 ಎಸೆತದಲ್ಲಿ ಗೆದ್ದು ಬೀಗಿದ ಪಾಕಿಸ್ತಾನ. 2014ರ ಈ ಪಂದ್ಯವನ್ನಂತೂ ಕೂಡ ಭಾರತೀಯರು ಮರೆಯೋಕೆ ಸಾಧ್ಯನೇ ಇಲ್ಲ. ಮಾರ್ಚ್ 2ರಂದು ನಡೆದಿದ್ದ ಈ ಪಂದ್ಯದಲ್ಲಿ ಭಾರತ 50 ಓವರ್ಗಳಲ್ಲಿ 245 ರನ್ಗಳನ್ನ ಕಲೆ ಹಾಕಿತ್ತು. 246 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಪಾಕಿಸ್ತಾನದ ಪರ ಮೊಹಮ್ಮದ್ ಹಫೀಜ್ 75 ರನ್ ಗಳಿಸಿ ಆಸರೆಯಾಗಿದ್ರು. ಮತ್ತೊಂದು ಕಡೆ ವಿಕೆಟ್ಗಳು ಉರುಳ್ತಲೇ ಇದ್ವು.
ಆದರೆ ಶಾಹೀನ್ ಅಫ್ರಿದಿ ಆ ಪಂದ್ಯದಲ್ಲಿ 18 ಎಸೆತಗಳಲ್ಲಿ ಅಜೇಯ 34 ರನ್ ಗಳಿಸಿ ಪಂದ್ಯದ ದಿಕ್ಕನ್ನೇ ಬದಲಿಸಿದರು. 3 ಎಸೆತಗಳಲ್ಲಿ 3 ರನ್ಗಳ ಅಗತ್ಯ ಇದ್ದಾಗ ಅಫ್ರಿದಿ ಗೆಲುವಿನ ಸಿಕ್ಸರ್ ಸಿಡಿಸಿದ್ರು. 2 ಎಸೆತಗಳು ಬಾಕಿ ಇರುವಾಗ ಪಾಕಿಸ್ತಾನ 1 ವಿಕೆಟ್ನಿಂದ ಪಂದ್ಯವನ್ನ ಗೆದ್ದುಕೊಂಡಿತ್ತು. 2 ಎಸೆತಗಳು ಬಾಕಿ ಇರುವಾಗ ಗೆದ್ದ ಭಾರತ. ಇನ್ನು 2022ರಲ್ಲಿ T20 ಮಾದರಿಯಲ್ಲಿ ನಡೆದ ಏಷ್ಯಾ ಕಪ್ ಟೂರ್ನಿಯಲ್ಲಿ ಟಾಸ್ ಗೆದ್ದಂತ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ 19.4 ಓವರ್ಗಳಲ್ಲಿ 147 ರನ್ ಗಳಿಸಿ ಆಲ್ಔಟ್ ಆಗಿತ್ತು. ಹೀಗಾಗಿ 148 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಭಾರತ 2 ಎಸೆತಗಳು ಬಾಕಿ ಇರುವಾಗ 5 ವಿಕೆಟ್ಗಳಿಂದ ಈ ಪಂದ್ಯದಲ್ಲಿ ಗೆಲುವನ್ನ ಸಾಧಿಸಿತ್ತು. 1 ಎಸೆತ ಬಾಕಿ ಇದ್ದಾಗ ಗೆಲುವು ಸಾಧಿಸಿದ ಪಾಕಿಸ್ತಾನ. ಇನ್ನು 2022ರ ಸೀಸನ್ ಅಲ್ಲೇ ಸೂಪರ್ 4 ಹಂತಕ್ಕೆ ತಲುಪಿದ 2 ತಂಡಗಳು ಮತ್ತೊಮ್ಮೆ ಮುಖಾಮುಖಿಯಾಗಿದ್ದು ಇದೇ ಸೀಸನ್ ಅಲ್ಲಿ. ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತ ಭಾರತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 181 ರನ್ಗಳನ್ನ ಕಲೆ ಹಾಕಿತ್ತು. 182 ರನ್ಗಳ ಗುರಿ ಬೆನ್ನಟ್ಟಿದಂತ ಪಾಕಿಸ್ತಾನದ ಪರ ಮೊಹಮ್ಮದ್ ರಿಜ್ವಾನ್ 71 ರನ್ ಗಳಿಸಿದ್ರೆ ಮೊಹಮ್ಮದ್ ನವಾಜ್ 42 ರನ್ ಸಿಡಿಸಿ ನೆರವಾಗಿದ್ರು. ಕೊನೆ ಓವರ್ನಲ್ಲಿ ರೋಚಕ ಘಟ್ಟಕ್ಕೆ ಸಾಗಿದ ಪಂದ್ಯದಲ್ಲಿ ಇನ್ನೊಂದು ಎಸೆತ ಬಾಕಿ ಇರುವಾಗ ಪಾಕಿಸ್ತಾನ 5 ವಿಕೆಟ್ಗಳಿಂದ ಪಂದ್ಯವನ್ನ ಗೆದ್ದುಕೊಂಡಿತ್ತು. ಹೀಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅಂದಾಗ ಹೈ ವೋಲ್ಟೇಜ್ ಫೀಲ್ ಇದ್ದೇ ಇರುತ್ತೆ. ಆದರೆ ಬಹುತೇಕ ಸಲ ಭಾರತವೇ ಗೆದ್ದು ಮೇಲುಗೈ ಸಾಧಿಸಿದೆ. ಭಾರತ ವರ್ಸಸ್ ಪಾಕ್ ಅಂತ ಬಂದಾಗ ನಿಮಗೆ ಯಾವ ಪಂದ್ಯ ನೆನಪಾಗುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.